ಬುಧವಾರ ಬೆಳಗ್ಗೆ. ಸೊ ಇವತ್ತು ಸಾಮಾನ್ಯ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾನೆ. ನಾನು ವಾಯ್ಸ್ ಕೊಡ್ಬೇಕಾದ್ರೆ ಸಾಮಾನ್ಯ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಅಮ್ಮ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಶುರು ಮಾಡಿದ್ದಾನೆ. ಇವತ್ತು ಬುಧವಾರ ಬೆಳಗಿನ ವ್ಲಾಗ್. ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಬೆಳಗ್ಗೆ ಆಯಿತು ಅಂದರೆ ಏನು ಟಿಫಿನ್ ಮಾಡೋದು ಅನ್ನೋ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಇವತ್ತು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಕೊಡುವಂಥ ರವೆ ಇಡ್ಲಿ ಮಾಡೋದು ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತಿನ ಫುಲ್ ಡೇ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಸಾಮಾನ್ಯ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡ್ಬೋದು, ಲಿಂಕ್ ಬಾಯ್ನಲ್ಲಿರುತ್ತೆ. ಈ ರವೆ ಇಡ್ಲಿ ಮಿಕ್ಸ್ನ ನೀವು ರವೆ ಹುರಿದು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಬೇಕು ಅಂದಾಗ ಮೊಸರಲ್ಲಿ ಕಲಸಿ ಇಡ್ಲಿ ಮಾಡ್ಕೋಬೋದು. ನಾನು ಸ್ಟೋರ್ ಮಾಡಿಲ್ಲ ಏನು ಇಡೋದಿಲ್ಲ, ಯಾಕಂದರೆ ರವೆ ಇಡ್ಲಿ ತುಂಬ ರೇರಾಗಿ ಮಾಡೋದು. ಹಾಗಾಗಿ ಯಾವಾಗ ಬೇಕು ಅನಿಸುತ್ತೋ ಆವಾಗ ಹುರಿದು ಮಾಡ್ತೀವಿ. ತುಂಬ ರುಚಿ ಇರುತ್ತೆ, ತುಂಬ ಈಸಿ ಕೂಡ. ಹಾಗೆ ಮಧ್ಯಾಹ್ನ ಅಡುಗೆಗೆ ಇವತ್ತು ಸೊಪ್ಪು ಸಾರು ಮಾಡ್ತಿದ್ದೀವಿ. ಪಪ್ಪು ಅಂತ ಕೂಡ ಹೇಳ್ತಾರಲ್ವ, ಪಾಲಕ್ ಮತ್ತು ಬೇಳೆನ ಕೂಗಿಸಿ ಒಗ್ಗರಣೆ ಮಾಡೋದು. ಸೊ ಅದ್ರ ರೆಸಿಪಿ ಕೂಡ ಇವತ್ತಿನ ಫುಲ್ ಡೇ ವ್ಲಾಗ್ನಲ್ಲಿ ನಿಮಗೆ ಸಿಗುತ್ತೆ. ರವೆ ಇಡ್ಲಿ ಜೊತೆಗೆ